ಹಾಸನದಲ್ಲಿ ಯಶ್ ತಾಯಿ ಪುಷ್ಪ ಅವರದ್ದು ಎನ್ನಲಾದ ನಿವೇಶನವು ವ್ಯಾಜ್ಯಕ್ಕೆ ಸಿಲುಕಿದೆ. 125x45 ಅಳತೆಯ ಸೈಟ್ ಅನ್ನ ಪುಷ್ಪ ಖರೀದಿ ಮಾಡಿದ್ರು. ಸೈಟ್ನ ಮೂಲ ಮಾಲೀಕರು ನಮ್ಮ ಕಡೆಯವರು ಎಂದು ದೇವರಾಜ್ ಅನ್ನೋರು ಹೇಳ್ತಿದ್ದಾರೆ. 125x45 ಅಳತೆಯ ಸೈಟ್ಗೆ ಪುಷ್ಪ ಅವರು ಕಾಂಪೌಂಡ್ ಹಾಕಿದ್ರು, ಆದ್ರೆ ಅದನ್ನ ಒಡೆದು ಹಾಕಲಾಗಿತ್ತು. ಇಂದು ಸೈಟ್ ಕ್ಲೀನ್ ಮಾಡಿಸಲು ಪುಷ್ಪ ಬಂದಿದ್ರು. ಈ ವೇಳೆ ಯಶ್ ತಾಯಿ ಪುಷ್ಪ ಹಾಗೂ ದೇವರಾಜ್ ನಡುವೆ ವಾಗ್ವಾದ ಉಂಟಾಗಿದೆ. ನೋಡಕ್ ಬಂದ್ ನಿಂತಿರೋಣ, ಕೆಲಸ ಇಲ್ವಾ ನಮ್ಗೆ? ಹಾಸನಲ್ಲೆಲ್ಲ ನೋಡ್ಬೇಕು, ಫೇಕ್ ಸೈಟ್ ತಗೊಂಡಿದೀವಂತೆ, ಫೇಕ್ ತಗೊಳಕ್ ಹಣೆ ಬರ ಬಿದ್ದೈತೆ, ದುಡ್ಡು ಕೊಟ್ಟಿಲ್ವಾ? ಇವರೆಲ್ಲ ಬಂದ್ಬಿಡೋದು ಜೊತೆಲಿ ರೌಡಿಸಮ್ಗೆ. ನೋಡಿ ಅವರೆಲ್ಲ ಬರೋದು ಜೊತೆಲಿ ದಿನ ಜಗಳಕ್ಕೆ. ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ರೆ ಅವನು ಸೆಲೆಬ್ರಿಟಿ, ನಾನೆಲ್ಲ ಹೋಗಿ ಅಲ್ಲೋಗಿ ಅವನ್ನ ಒಳ್ಳೆಯವನ ಕೆಟ್ಟವನ ಅಂತ ಹೋಗಿ ಅಲ್ಲಿ ಹೇಳಿ ಅಲ್ಲ. ನೋಡಿ ನಾವು ಮನೆಗೆ ಹೋಗೋಕ್ಕಾಗಲ್ಲ, ನೀವು ತೆಗಿತಾ ಇದ್ರೆ ಮೊಬೈಲ್ ತೆಗೀರಿ. ಅಲ್ಲಿ ನೋಡ್ರಿ ನಮ್ಮ ಮನೆ ಕಾಂಪೌಂಡ್ ಯಾರು ಹೊಡೆದಿರೋದು ನೋಡಿ, ಈಗ ನಮ್ಗೆ ಎಷ್ಟು ಕಷ್ಟ ಆಗ್ತಿದೆ. ಮಾಡಲ್ಲ ಹೋಗ್ರಿ, ಮಾಡಲ್ಲ. ಅವ್ನು ಫಸ್ಟ್ ತೋರಿಸ್ರಿ, ಅವ್ರು ಸುಳ್ಳೆಲ್ಲ ಹೇಳೋಣ ನನ್ನ ಮೇಲೆ. ಎಲ್ಲ ರೀ ಕೋಟಿ ಗಟ್ಟಲೆ ಕೊಟ್ಟು ಅವನೇನ್ ಕೇಳ್ರಿ, ಅತಿಕ್ರಮವಾಗಿ ನಾವು ಬರಕ್ಕೆ, ನಾವು ಅತಿಕ್ರಮವಾಗಿ ಬರೋ ಹಣೆ ಬರ ನಮಗೆ ಬಂದಿಲ್ಲ ಇನ್ನು. ನಮ್ಗೆ ಅವ್ನು ಹೆಂಗ್ ಬಂದು ಹೊಡೆದ ಅಂತ ಕೇಳಿ. ಅವನ ಹತ್ರ ಆರ್ಡರ್ ಇದೆಯಾ, ಕೋರ್ಟ್ ಆರ್ಡರ್ ಇದೆಯಾ? ಅಲ್ಲ, ಕೋರ್ಟ್ ಆರ್ಡರ್ ತಗೊಬಂದಿದ್ದಾನ ಕೇಳಿ, ಹೆಂಗ್ ಹೊಡಿತಾನೆ? ಏನಮ್ಮ ನೀನೊಬ್ಳು ಕಡಿಮೆ ಇದೆ, ಬರಮ್ಮ ಬಿಟ್ಬಿಟ್ಟು ನೋಡಕ್ ಬಂದ್ ನಿಂತಿರೋಣ, ಕೆಲಸ ಇಲ್ವಾ ನಮ್ಗೆ? ಹಾಸನಲ್ಲೆಲ್ಲ ನೋಡ್ಬೇಕು, ಫೇಕ್ ಸೈಟ್ ತಗೊಂಡಿದೀವಂತೆ, ಫೇಕ್ ತಗೊಳಕ್ ಹಣೆ ಬರ ಬಿದ್ದೈತೆ, ದುಡ್ಡು ಕೊಟ್ಟಿಲ್ವಾ? ಇವರೆಲ್ಲ ಬಂದ್ಬಿಡೋದು ಜೊತೆಲಿ ರೌಡಿಸಮ್ಗೆ. ನೋಡಿ ಅವರೆಲ್ಲ ಬರೋದು ಜೊತೆಲಿ ದಿನ ಜಗಳಕ್ಕೆ. ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ರೆ ಅವನು ಸೆಲೆಬ್ರಿಟಿ, ನಾನೆಲ್ಲ ಹೋಗಿ ಅಲ್ಲೋಗಿ ಅವನ್ನ ಒಳ್ಳೆಯವನ ಕೆಟ್ಟವನ ಅಂತ ಹೋಗಿ ಅಲ್ಲಿ ಹೇಳಿ ಅಲ್ಲ. ನೋಡಿ ನಾವು ಮನೆಗೆ ಹೋಗೋಕ್ಕಾಗಲ್ಲ, ನೀವು ತೆಗಿತಾ ಇದ್ರೆ ಮೊಬೈಲ್ ತೆಗೀರಿ. ಅಲ್ಲಿ ನೋಡ್ರಿ ನಮ್ಮ ಮನೆ ಕಾಂಪೌಂಡ್ ಯಾರು ಹೊಡೆದಿರೋದು ನೋಡಿ, ಈಗ ನಮ್ಗೆ ಎಷ್ಟು ಕಷ್ಟ ಆಗ್ತಿದೆ. ಮಾಡಲ್ಲ ಹೋಗ್ರಿ, ಮಾಡಲ್ಲ. ಅವ್ನು ಫಸ್ಟ್ ತೋರಿಸ್ರಿ, ಅವ್ರು ಸುಳ್ಳೆಲ್ಲ ಹೇಳೋಣ ನನ್ನ ಮೇಲೆ. ಎಲ್ಲ ರೀ ಕೋಟಿ ಗಟ್ಟಲೆ ಕೊಟ್ಟು ಅವನೇನ್ ಕೇಳ್ರಿ, ಅತಿಕ್ರಮವಾಗಿ ನಾವು ಬರಕ್ಕೆ, ನಾವು ಅತಿಕ್ರಮವಾಗಿ ಬರೋ ಹಣೆ ಬರ ನಮಗೆ ಬಂದಿಲ್ಲ ಇನ್ನು. ನಮ್ಗೆ ಅವ್ನು ಹೆಂಗ್ ಬಂದು ಹೊಡೆದ ಅಂತ ಕೇಳಿ. ಅವನ ಹತ್ರ ಆರ್ಡರ್ ಇದೆಯಾ, ಕೋರ್ಟ್ ಆರ್ಡರ್ ಇದೆಯಾ? ಅಲ್ಲ, ಕೋರ್ಟ್ ಆರ್ಡರ್ ತಗೊಬಂದಿದ್ದಾನ ಕೇಳಿ, ಹೆಂಗ್ ಹೊಡಿತಾನೆ? ಏನಮ್ಮ ನೀನೊಬ್ಳು ಕಡಿಮೆ ಇದೆ, ಬರಮ್ಮ.